ಹಾಸನ ಜನತೆಗೆ ನಮಸ್ಕಾರಗಳನ್ನು ಕೋರುತ್ತಾ ಶ್ರೀ ಯಡಿಯೂರು ಬಸವೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಮೇರೆಗೆ ಶ್ರೀ ಬಸವೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವ ಪ್ರತಿ ಯುಗಾದಿ ರಾತ್ರಿ ಸುಮಾರು 8 ಗಂಟೆಗೆ ಶ್ರೀ ಬಸವೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವ ಪ್ರಾರಂಭವಾಗುತ್ತದೆ. 8 ಗಂಟೆಯ ಮೇಲೆ ಗಂಗಾ ಪೂಜೆಗೆ ತೆರಳಿ ಅಲ್ಲಿಂದ ಶ್ರೀ ಹಾಸನಾಂಬ ಸಿದ್ದೇಶ್ವರ ಸ್ವಾಮಿ ಹಾಗೂ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರು ಸಹ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗೂ ಅದೇ ನಂತರ ದಿನಾಂಕ 20/3/2026 ಬೆಳಗ್ಗಿನ ಜಾವ 8 ಗಂಟೆಗೆ ಕೆಂಡೋತ್ಸವ ಇರುತ್ತದೆ. ಶ್ರೀ ಹಾಸನಾಂಬದ ಎಲ್ಲ ಹಾಸನ ಜನತೆಗಳು ಆಗಮಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಇತಿಹಾಸ ಅಂದರೆ ಇಲ್ಲಿ ಹೂವು ಎಲ್ಲ ಕೇಳೇ ಇದು ಮಾಡೋದು. ಹೂವು ಏನೇ ಭಕ್ತಾದಿಗಳು ಅಂದ್ಕೊಂಡಿದ್ರು, ಅವ್ರಿಗೆ ಏನೇ ಒಂದು ಕೆಲಸ ಮಾಡಬೇಕು ಅಂದರೂ ದೇವರ ಅಪ್ಪಣೆ ಮೇರೆಗೆ ಮಾಡೋದು. ಬಲಗಡೆ ಕೊಟ್ಟರೆ ಮಾತ್ರ ಅವ್ರದ್ದು ಏನಿರುತ್ತೆ ಅದ್ರ ಬಗ್ಗೆ ಕೆಲಸದ ಬಗ್ಗೆ ಮಾಡ್ತಾರೆ. ಇಲ್ಲದೋದ್ರೆ ಎಡಗಡೆ ಆಯಿತು ಅಂದರೆ ಆ ಕೆಲಸ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗಲ್ಲ. ಹಾಗೆ ಯಾವುದೇ ಏನೇ ಬೇಡಿದ್ರೂ ಸಹ ಈ ದೇವರು ಕೊಟ್ಟೇ ಕೊಡ್ತಾನೆ ಅನ್ನೋದಕ್ಕೆ ಶ್ರೀ ಬಸವೇಶ್ವರ ಸ್ವಾಮಿಯೇ ಸಾಕ್ಷಿ. ಯಡಿಯೂರು ಗ್ರಾಮಸ್ಥರು, ಈ ಊರಿನ ಕುಮಾರ್ ಅಂತ. ನಾವು ಸಣ್ಣ ಹುಡುಗರಿಂದ ಹೆಚ್ಚು ಕಮ್ಮಿ ಇದಕ್ಕೆ 150 ವರ್ಷ 200 ವರ್ಷ ಇತಿಹಾಸ ಇದೆ. ಅದರಿಂದ ನಾವು ಸಣ್ಣದ್ರಿಂದ ಭಾರಿ ಅದ್ದೂರಿಯಾಗಿ ನಡ್ಕೊಬತ್ತಿದ್ದೆ. ನಂಬಿದವ್ರನ್ನ ಯಾರಿಗೂ ಇಲ್ಲಿ ಗಂಟಲು ಇದು ಮಾಡಿಲ್ಲ, ಒಳ್ಳೆ ಕೆಟ್ಟದ್ದು ಮಾಡಿಲ್ಲ. ಯಾರು ನಾವು ನಂಬಿದ್ರು ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡ್ಕೊ ಬಂದೈತಿ. ನಾವು ಚಿಕ್ಕ ಹುಡುಗರಿಂದ ನೋಡ್ತಾಯಿದ್ವಿ. ರಾತ್ರಿ ಗಂಗಾ ಸ್ನಾನಕ್ಕೆ ಹೋಗುತ್ತೆ. ರಾತ್ರಿ 9 ಗಂಟೆಯಿಂದ 11 ಗಂಟೆ ಬರೋವತ್ತಿಗೆ 12 ಗಂಟೆ 1 ಗಂಟೆ ಆಗುತ್ತೆ ಗಂಗಾ ಸ್ನಾನದಿಂದ ಮುಗಿಸ್ಕೊಂಡು ಬರೋವತ್ತಿಗೆ. ಆಮೇಲೆ ವೀರಗಾಸೆ ಇರ್ತಾರೆ, ವೀರಗಾಸರು ಬರ್ತಾರೆ. ಬೆಳಗ್ಗೆ ಆಮೇಲೆ ಊರು ಬಲಿ ಹಾಕುತ್ತೆ. ಬೆಳಗ್ಗೆ ಎದ್ಬಿಟ್ಟು 5 ಗಂಟೆ ಹೊತ್ತಿಗೆ ಊರು ಸುತ್ತ ಯಾವ ದೆವ್ವ ಪೀಡೆ ಪಿಚಾಚಿ ಯಾವ ಗ್ರಾಮಕ್ಕೆ ಪ್ರವೇಶ ಮಾಡ್ದಂಗೆ ಊರಿನ ದಿಗ್ಬಂಧನ ಮಾಡುತ್ತೆ. ದೇವರು ಬಂದು ಬಂದು ದೇವ್ರ ಅಡ್ಡೆ ಮೇಲೆ ಕೂತ್ಕೊಂಡು ಊರನ್ನ ಸುತ್ತ ಒಂದು ಸುತ್ತು ಬಲಿ ಹಾಕಿ ಬರುತ್ತೆ. ಆಮೇಲೆ ಬೆಳಗಿನ ಜಾವ 7 ಗಂಟೆಯಿಂದ 9 ಗಂಟೆ ಕೆಂಡ. ಆಮೇಲೆ ಹಾಸನಾಂಬ ಸಿದ್ದೇಶ್ವರ ಸ್ವಾಮಿಯವ್ರು ಬರ್ತಾರೆ, ವೀರಭದ್ರ ಸ್ವಾಮಿ ಅವ್ರನ್ನೂ ಕರೆಸ್ತೀವಿ, ಅವರು ಬರ್ತಾರೆ. ನಾವು ಕಾಣಂಗಿಂದ ನಾವು ಸಣ್ಣವರು 100-200 ವರ್ಷದಿಂದ ಇತಿಹಾಸ ನಾವು ಕಾಣಂಗೆ ಹೇಳ್ತಾರೆ. ಸರ್ ನಮಸ್ತೆ. ನಮ್ಮೂರು ಬಂದು ಯಡಿಯೂರು ಗ್ರಾಮ, ಬಸವೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಏನಂತ ಅಂದರೆ 1847ರಲ್ಲಿ ಓಪನ್ ಆಗಿರೋವಂಥದ್ದು. ಸ್ವಾಮಿಗಳು ಐಕ್ಯವಾಗಿದ್ದಾರೆ. ಐಕ್ಯ ಆದಮೇಲೆ ಅದ್ರ ಮೇಲ್ಗಡೆ ಬಸವಣ್ಣವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ವಿಶೇಷ ಏನಪ್ಪ ಅಂತ ಅಂದರೆ ಮಕ್ಕಳಾಗದಿದ್ದವರಿಗೆ ಮಕ್ಕಳಾಗ ಅಂಥದ್ದು, ವಾಹನಗಳಲ್ಲಿ ಹೊಸ ವಾಹನ ಖರೀದಿ ಮಾಡಿದಾಗ ಪೂಜೆ ಮಾಡಿಸೋಂಥದ್ದು ವಿಶೇಷ ಇದೆ. ಮತ್ತು ಯಾರೋ ಸೈಟು ತಗೊಳ್ಳೋಂಥದ್ದಾಗ್ಬೋದು, ಮನೆ ಆಗೋಂಥದ್ದಾಗ್ಬೋದು, ಎಲ್ಲದೂ ತುಂಬ ಅನುಕೂಲವಾಗಿ ನಡ್ಕೊಂಡು ಹೋಗ್ತಾಯಿದೆ. ನಾವು ಹೆಚ್ಚು ಕಮ್ಮಿ ಅವಾಗಿಂದಲೂ ನಾವು ಕಾಣಂಗೆ ಈಗ ಒಂದು 35 ವರ್ಷದಿಂದ ನಾವು ಜಾತ್ರೆನ ಕಂಟಿನ್ಯೂ ನಡ್ಕೊಬತ್ತಾ ಇದ್ವಿ. ಅದಕ್ಕಿಂತ ಮುಂಚೆನೂ ನಡೀತಾ ಇತ್ತು. ಈಗ 35 ವರ್ಷದಿಂದ ನಾವು ಮುಂದಿಂದ್ಕೊಂಡು ಎಲ್ಲ ಮಾಡ್ಕೊಂಡು ಊರು ಗ್ರಾಮದವರೆಲ್ಲ ಮುಂದಿಂದ್ಕೊಂಡು ಮಾಡ್ಕೊತಾ ಬರ್ತಾಯಿದ್ದೀವಿ. ಅದರದ್ದು ಬಿಟ್ಟರೆ ಇನ್ನು ಯಾಕಂದರೆ ಏನೇ ಒಂದು ಒಳ್ಳೆ ಕೆಲಸ ಕಾರ್ಯಗಳು ಆಗಬೇಕು ಅಂದರೆ ಇಲ್ಲಿ ಹೂ ಕೇಳ್ತಾರೆ. ಆ ಹೂ ಕೇಳೋ ಮುಖಾಂತರ ದೇವಸ್ಥಾನದ ಅವರಿಗೆ ಸಮಸ್ಯೆ ಏನೇ ಇದ್ದರೂ ಇಲ್ಲೇ ಬಗೆಹರಿಯುತ್ತೆ.